ಭಾಳ ದಿನ ಆಗಿತ್ತು ಹೋಗಿ ತಿಂಡಿ ತಿನ್ನೋಣ ಅಂತ ಹೋದೆ. ನಿನ್ನೆನೇ ಪ್ಲಾನ್ ಮಾಡಿದ್ದು ಹೋಗ್ಬೇಕು ಅಂತ. ಲಾರಿ ದೋಸೆ ಅಂತಲ್ಲ, ನೀನು ಎವಿರಿದ್ದೆ ತಿಂತೀವ, ಯಾವತ್ತೂ ಅಪರೂಪವಾಗಿ ಒಂದು ಸಾರಿ. ಲೋಕಲ್ ಬಾಡಿ ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ಗೆ ಹೋಗೋಕ್ಕೆ ಆಯೋಗ ನಿರ್ಧಾರ ಮಾಡಿದೆ ಅನ್ನೋ ಥರದ ಮಾತುಗಳಿದೆ. ಚುನಾವಣಾ ಆಯೋಗ ಹೈಕೋರ್ಟಿಗೆ ಹೋಗುತ್ತೆ ಅಂತ. ನಾವು ಎಲೆಕ್ಷನ್ ಮಾಡೋಕ್ಕೆ ತಯಾರಾಗಿದ್ದೀವಿ. ಲೋಕಸಭೆ ಕೌಂಟಿಂಗ್ ಆದಮೇಲೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳನ್ನೇ ಮಾಡ್ತೀವಿ. ಗ್ರಾಮ ಪಂಚಾಯತಿ ಅಲ್ಲ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡ್ತೀವಿ. ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆನೂ ಕೂಡ ಮಾಡ್ತೀವಿ. ಡೆಡ್ಲೈನ್ ಜನವರಿ ಡೆಡ್ಲೈನ್ ಇತ್ತು. ಅದರೊಳಗಡೆ ಕ್ಷೇತ್ರ ಪುನರ್ವಿಂಗಡಣೆ ಆ ಥರದ್ದೆಲ್ಲ ಮುಗಿಸ್ಕೋಬೇಕಿತ್ತು ಅಂತ ಗೈಡ್ಲೈನ್ಗಳಿತ್ತು. ಈಗ ನಾವು ಅಡ್ವೊಕೇಟ್ ಜೊತೆ ಚರ್ಚೆ ಮಾಡ್ತೀವಿ. ಅವರು ಕಾನೂನು ಪ್ರಕಾರ ಏನು ಮಾಡಬೇಕು ಅಂತ ಹೇಳ್ತಾರೆ, ಹಂಗೆ ಮಾಡ್ತೀವಿ. ಈಗ ಆದಷ್ಟು ಜಾಗ್ರತೆ ಮಾಡಲೇಬೇಕಲ್ಲ. ಡಿಲಿಮಿಟೇಷನ್ ಆದಮೇಲೆ ರಿಸರ್ವೇಷನ್. ಹೈಕಮಾಂಡ್ನವರೇ ಅದು ಅವ್ರಿಗೆ ಮಾಡ್ತೀವಿ, ಮುಂದೆ MLC ಮಾಡ್ತೀವಿ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಹೌದಪ್ಪ, ನಾನು ಅದನ್ನೇ ಹೇಳ್ತಾ ಇರೋದು. ಹೋದ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ. ಹೈಕಮಾಂಡ್ನವರು ಕೋಲಾರ ಬೇಡ, ವರ್ಣದಲ್ಲೇ ನಿಲ್ಲಬೇಕು ಅಂತ ಹೇಳಿದರು. ಆಮೇಲೆ ನಮ್ಮ ಹುಡುಗ ಅಲ್ಲಿ MLA ಆಗಿದ್ನಲ್ಲ, ಸಿಟ್ಟಿಂಗ್ MLA, ಯತೀಂದ್ರನಿಗೆ ನಿಮ್ಮ ತಂದೆಗೆ ಬಿಟ್ಕೊಡು, ನಿನಗೆ MLC ಮಾಡೋಣ ಅಂತ ಹೇಳಿದ್ರು. ಈಗ ಏನು ಮಾಡ್ತಾರೆ ಅಂತ, ಏನು ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವರು DK ಶಿವಕುಮಾರ್ ಅವರ ಆಡಿಯೋ ಇರೋದ್ರಿಂದ ಅವರೇ ವಿಚಾರಣೆ ಮಾಡಬೇಕು ಅನ್ನೋದು ಆಗ್ರಹ ಕುಮಾರಸ್ವಾಮಿ. ಈಗ ನೋಡ್ರಿ, ಅವ್ರ ಅಣ್ಣನ ಮಗ ರೇಪು ಸೆಕ್ಷುವಲ್ ಹರಾಸ್ಮೆಂಟು ಎಲ್ಲ ಮಾಡಿದ್ದಾರೆ. ವಿಡಿಯೋ ಬಿಡುಗಡೆ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾರು ರೇಪ್ ಮಾಡಿದ್ದಾರೆ ಅದು ಅಪರಾಧ, ದೊಡ್ಡ ಅಪರಾಧ. ಅದು ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದಾರೆ. DK ಶಿವಕುಮಾರ್ ಮೇಲೆ ಹೇಳೋದು, ಇನ್ನೊಬ್ಬರ ಮೇಲೆ ಹೇಳೋದು. ಅವರು ಈ ನೆಲದ ಕಾನೂನಿಗೆ ಗೌರವ ಕೊಡಬೇಕು. ಅವ್ರ ಅಣ್ಣನ ಮಗ ತಪ್ಪು ಮಾಡಿದ್ದಾನೆ, ಆರೋಪ ಮಾಡಿದ್ದಾನೆ. ಅದು ನನ್ನ ಮಗ, ಅಣ್ಣನ ಮಗ ಅಪರಾಧಿಯಲ್ಲ, ಆರೋಪಿ ಅಷ್ಟೇ ಅಂತ ಹೇಳೋದು. ನಾನು ಆರೋಪಿ ಅಂತ ಹೇಳ್ತೀನಿ. ಸಬ್ಜೆಕ್ಟ್ ಟು ಪ್ರೂವ್ ಇನ್ ದಿ ಕೋರ್ಟ್. ಈವರೆಗೆ ಎಷ್ಟು ಜನ ಸಂತ್ರಸ್ತರು ದೂರು ದಾಖಲಿಸಿದ್ದಾರೆ ಅಂತ ಮಾಹಿತಿ ನಿನಗೆ ಗೊತ್ತಿಲ್ವಾ? ಸರ್ಕಾರಕ್ಕೆ ಮಾಹಿತಿ ಅಂತಂದ್ರೆ SIT ಗಿರೋ ಮಾಹಿತಿ. SIT ಮಾಡಿದೀವಿ. ಇವತ್ತಿನವ್ರಿಗೆ ಅವ್ರ ರೆಸ್ಪಾನ್ಸು ಬಂದಿಲ್ಲ. ಅದೇ ಅದು ನಂಬ್ಕೊಂಡಿರೋದೇ ನಿಮ್ಮ ತಪ್ಪು. ಜನ ಹೇಳೋದನ್ನ ನಂಬ್ಕೊಂಡಿದ್ದೀರಲ್ಲ ನೀವು, ಅದು ನಿಮ್ಮ ತಪ್ಪು. ಅನೇಕ ಪತ್ರಗಳಿಗೆ ನನ್ನ ಪತ್ರಗಳಿಗೆ ಉತ್ತರ ಕೊಟ್ಟಿಲ್ಲ. ಸೆಲೆಕ್ಟಿವ್ ಅಂತ ಹೇಳಕ್ ಹೋಗಲ್ಲ, ಬಟ್ ನನ್ನ ಪತ್ರಕ್ಕಂತೂ ಉತ್ತರ ಕೊಟ್ಟಿಲ್ಲ. ಈಗ ಎಲೆಕ್ಟೆಡ್ ಗೌರ್ಮೆಂಟು ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಾಗ
ಒಬ್ಬ ಮುಖ್ಯಮಂತ್ರಿ ಪತ್ರ ಬರೆದಾಗ ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ, ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರಾ ಇಲ್ವ ಅಂತ ನೋಡೋಣ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಕೊಡಿ ಅಂತ ಕೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಈಗ ಉತ್ತರ ಕೊಡಬೇಕಲ್ವಾ. ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೀನಿ. ಮೊದಲನೇ ಪತ್ರ ಉತ್ತರ ಇಲ್ಲ, ಎರಡನೇ ಪತ್ರಕ್ಕೆ ಉತ್ತರ ಕೊಡಬೇಕಲ್ಲ. ಎಲೆಕ್ಷನ್ ರಿಸಲ್ಟ್ ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಡಿಲೇ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಈ ಒಟ್ಟು ಪ್ರಲಾಂಗ ಆಗ್ತಿದೆಯಾ ಅಂತ ಸರ್? ನೀವು ಸೆಂಟ್ರಲ್ ಅವ್ರನ್ನ ಯಾರು ಕೇಳಿ, ಬಿಜೆಪಿ ಅವರು ಉತ್ತರ ಕೊಡ್ತಾ ಇಲ್ವಲ್ಲ ಸರ್ ಅವರು. ಅದಕ್ಕೆ ಸರ್ ದೇವೇಗೌಡರು ಅವ್ರನ್ನ ಕುಟುಂಬದಿಂದ ಭಾಳ ಮಾತಾಡ್ತಾರಲ್ಲಪ್ಪ. ಈಗ ಪ್ರಹ್ಲಾದ್ ಜೋಶಿ ಇದ್ದಾರೆ, ಅವ್ರನ್ನ ಕೇಳಿ. ಕೇಳೋಣ ಸರ್, ಸಿಕ್ಕಾಗಿ ಮೈಸೂರು ಕಡೆ ಬಂದ್ರೆ ನಾವಂತೂ ಕೇಳ್ತೀವಿ. ಮೈಸೂರಿಗೆಲ್ಲ ನಿಮ್ಮ ಬೆಂಗಳೂರಿನವ್ರಿಗೆ ಕೇಳಕ್ಕೆ ಹೇಳಿ. ಸರ್ ಈಗ ದೇವೇಗೌಡರು ಕುಟುಂಬದಿಂದ ಹೊರ ಹಾಕುವಂತ ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣನ ಕುಟುಂಬದಿಂದ ದೂರ ಮಾಡಬೇಕಾಗ್ತದೆ ಅಂತ. ಇವ್ರಿಗೆ ಗೊತ್ತಿಲ್ಲದೆ ಹೊರಟೋದ್ರ ಅವನು. ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ? ಹೇಳಪ್ಪ, ನೀವೇ ಹೇಳು. ಅದು ಸ್ಪಷ್ಟಪಡಿಸೋದು ನಮ್ಮ ಕುಮಾರಸ್ವಾಮಿ ಅಂತೂ ನಮ್ಮ ಮುಂಚೆ ಅಂತ ಅವ್ರು ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ, ಸಂಸದನಾಗಿದ್ದಾಗಲೂ ಇರಲಿಲ್ಲ. ವಿದೇಶಕ್ಕೆ ಹೋದಾಗ ನನ್ನ ಜೊತೆ ಇರ್ತಾನ ಅಂತ ಪ್ರಶ್ನೆ ಕೇಳ್ತಾರೆ. ಮತ್ತೆ ಪ್ರಚಾರ ಮಾಡಕ್ಕೆ ಹೋಗಿ ಇವ್ರು ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದು ಆಗ ಸಂಪರ್ಕ ಅಲ್ವ ಅದು? ಪ್ರಚಾರಕ್ಕೆ ಹೋಗಿ ರೇವಣ್ಣನ ಮಗನಲ್ಲ ಇವ ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಸಂಪರ್ಕನೋ ಸಂಪರ್ಕ ಅಲ್ವೋ? ಸರ್ ಇದುವರೆಗಿನ SIT ನಿಮ್ಗೇನು ಅನ್ಸುತ್ತೆ ಹೇಳಪ್ಪ? ನೀವು ಬರೆಯೋದಿಲ್ಲ, ಅದೇ ಬಂದಿರೋದು ತಾಪತ್ರಯ ನಮಗೆ. ಇದು ಕೂಡ ಹಳ್ಳ ಹಿಡಿತೆ ಅಂತ ಕುಮಾರಸ್ವಾಮಿ ಅವರು ಹೇಳೋದು ಸರ್. ಈಗ ನಾವು ಯಾವ ಗಾಟ್ ಆಲ್ ದಿ ಕಾನ್ಫಿಡೆನ್ಸ್ ಇನ್ SIT. ಗೊತ್ತಿಲ್ಲ ನನಗೆ ಏನು ಕೊಟ್ಟೇ ಇಲ್ಲ ಅಂದರೆ ನಾವು ಕೊಡಬಾರ್ದಾಗಿತ್ತು ಅಂತ. ಕೊಟ್ಟಿಲ್ಲ ನಾನು. ಅನೇಕ SITಗಳಾಗಿದ್ದಾವೆ. ಕುಮಾರಸ್ವಾಮಿ ಕಾಲದಲ್ಲಿ ನನಗೆ ಗೊತ್ತಿಲ್ಲ, ಈಗ ವಿಚಾರಣೆ ಮಾಡಬೇಕು. ಕಾವೇರಿ ನದಿ ಮಲಿನ ಆಗ್ತಾ ಇದೆ, ಫ್ಯಾಕ್ಟರಿಗಳಿಂದ ನೀರು ಬಿಡೋದು, ಕೆಮಿಕಲ್ ನೀರು ಬಿಡೋದು ಅಂಥವ್ರದ ಕ್ರಮಕ್ಕೆ ನಾನು ಈಗ ನದಿಗಳು ಎಲ್ಲ ಕಡೆ ಕೈಗಾರಿಕೆಗಳು ಬಂದಿರೋದ್ರಿಂದ ಕೆಲವು ಕಡೆ ಕೈಗಾರಿಕೆಯಿಂದ ನೀರು ಬರ್ತದಲ್ಲ, ಅದು ಮಲಿನ ಆಗೋ ಸಾಧ್ಯತೆ ಇರ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.